ಅವರೆಲ್ಲರೂ ಆ ಕಂಪನಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬರ್ತಿದ್ರು. ಇನ್ನು ಹಲವು ವರ್ಷ ಕೆಲಸ ಮಾಡುವ ವಯಸ್ಸು ಇದೆ. ಆದರೆ ಕಂಪನಿಯ ಅದೊಂದು ನಿರ್ಧಾರದಿಂದ ಕಾರ್ಮಿಕರನ್ನ ದಿಕ್ಕಾಪಾಲಾಗುವಂತೆ ಮಾಡಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಎಸಿಸಿ ಸಿಮೆಂಟ್ ಕಾರ್ಖಾನೆ ವಿರುದ್ಧ ಕಿಚ್ಚು, ಕೆಲಸದಿಂದ ಹೊರಹಾಕುವ ಕುತಂತ್ರ ಆರೋಪ. ಕಷ್ಟನ ಸುಖಾನು ಇಷ್ಟು ದಿನ ನೆಮ್ಮದಿಯಾಗಿ 2 ಹೊತ್ತಿನ ಊಟ ಮಾಡ್ತಿದ್ವಿ. ಆದ್ರೆ ಇದೀಗ ಆ ಊಟಕ್ಕೆ ಕನ್ನ ಬೀಳ್ತಾ ಇದೆ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇರುವ ಕಾರ್ಮಿಕರು. ಫ್ಯಾಕ್ಟರಿ ಮುಂಭಾಗದಲ್ಲಿ ಜಮಾವಣೆಗೊಂಡ ನೂರಾರು ಕಾರ್ಮಿಕರು. ಫ್ಯಾಕ್ಟರಿ ತೆಗೆದುಕೊಂಡ ನಿರ್ಣಯಕ್ಕೆ ಕಾರ್ಖಾನೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದ ಕಾರ್ಮಿಕರನ್ನ ಇದೀಗ ಫ್ಯಾಕ್ಟರಿ ಸ್ವಯಂ ನಿವೃತ್ತಿ ಮೂಲಕ ಕಂಪನಿಯಿಂದ ಹೊರಹಾಕುವುದಕ್ಕೆ ಮುಂದಾಗಿದೆ. ಸ್ವಯಂ ನಿವೃತ್ತಿ ಹೆಸರಲ್ಲಿ 500ಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕಾರ್ಮಿಕರು ಫ್ಯಾಕ್ಟರಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಮೊದಲು ST% ಬಲ್ಲಿ ಇದ್ದೇವ್ರಿ. ಅವ್ರದ್ದು ಹತ್ರ ಏನದ 15 ವರ್ಷ ಮಾಡೀವ್ರಿ. ಮಾಡಿದ ನಂತರ ಏನದಲ್ಲ ಕಾಂಟ್ರಾಕ್ಟ್ ಚೇಂಜ್ ಮಾಡಿದ್ರಿ. ಮಾಡಿದ್ಮ್ಯಾಗ ಏನಾದ್ರೂ ಗೊತ್ತದ ಈಗ ಏನಲ್ಲಕತ್ತಾರ್ರಿ ನಿಮ್ಮದು ನ್ಯೂ ಜಾಯ್ನಿಂಗ್ ಅದ ಸರ್ವಿಸ್ ಇಲ್ಲ. ಈಗ ಅದು ಹಿಂದಿಂದ ಸರ್ವಿಸ್ ಹೆಂಗೆ ಮಾಡ್ಬೇಕು ಸರ್? ಇದ್ರದ್ದು ನಮಗೆ ಏನದಲ್ಲ ಪರಿಹಾರ ಏನು ಇದು ಮಾಡಲ್ಲ. ಈಗ ಏನಾದ್ರು ನಾವು ಅನ್ಲಕ್ ಹೋದ್ರೆ ನೀವು ಜಾಯ್ನಿಂಗ್ ಅದ ನಿಮಗೆ ಏನು ಸಿಗೋದಿಲ್ಲ ಮುಂದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೇನು ಮಾಡ್ಬೇಕು ಸರ್? ಇನ್ನು ದುಡಿಯಲು ಶಕ್ತಿ ಹೊಂದಿರುವಂತ ಕಾರ್ಮಿಕರಿಗೆ ಕೆಲಸ ಕೊಡಬೇಕಾದ ಕಂಪನಿ ಇದೀಗ ಸ್ವಯಂ ನಿವೃತ್ತಿ ಆಫರ್ ಆಮಿಷವೊಡ್ಡಿ ಕೆಲಸದಿಂದ ತೆಗೆದುಹಾಕುವ ಹುನ್ನಾರ ಮಾಡಿದೆಯಂತೆ. 15 ವರ್ಷ ಸೇವಾ ಅವಧಿ ಇರುವ ಕಾರ್ಮಿಕರಿಗೆ ಸ್ವಯಂ ನಿವೃತ್ತಿ ಅಗತ್ಯವಿಲ್ಲ. 10 ವರ್ಷ ಅವಧಿ ಇರುವಂತ ಅನಾರೋಗ್ಯ ಕಾರ್ಮಿಕರಿಗೆ ಇದರ ಅವಕಾಶ ದೊರೆಯಬೇಕು. ಆದರೆ ಅದನ್ನು ಬಿಟ್ಟು ಬೇಕಾಬಿಟ್ಟಿ ನಿಯಮಗಳನ್ನು ಮುಂದಿಟ್ಟು ಕಂಪನಿ ನಮ್ಮ ಭವಿಷ್ಯದೊಂದಿಗೆ ಚೆಲ್ಲಾಟವಾಡ್ತಾ ಇದೆ ಅಂತ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏಕಾಏಕಿಯಾಗಿ ಸ್ವಯಂ ನಿವೃತ್ತಿ ತೆಗೆದುಕೊಳ್ಳುವಂತೆ ಸೂಚನೆಯನ್ನು ನೀಡಿರುವಂಥದ್ದು ಸಾಕಷ್ಟು ಖಂಡನೀಯ ಅನ್ನುವಂಥ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಹಾಗಾಗಿ ಕಾರ್ಮಿಕ ಇಲಾಖೆ ನಮ್ಮ ನೆರವಿಗೆ ಧಾವಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಆ ಎಲ್ಲ ಕಾರ್ಮಿಕರು ಹೋರಾಟವನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಾರ್ಮಿಕ ಇಲಾಖೆಯ ನೀತಿ ನಿಯಮಗಳೇನಿದೆ ಅದೆಲ್ಲವನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿರುವಂಥ ಫ್ಯಾಕ್ಟರಿ ನಮ್ಮನ್ನು ಏನು ಕೆಲಸದಿಂದ ಕೈ ಬಿಡೋದಕ್ಕೆ ಮುಂದಾಗಿರುವಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. 40 ವರ್ಷ ದುಡಿದ ಕಾರ್ಮಿಕರು ಕಂಪನಿಯ ನಿಯಮದ ಪ್ರಕಾರ ಹೊಸ ಕಾರ್ಮಿಕರಂತೆ ಪರಿಗಣಿಸ್ತಾ ಇದ್ದಾರೆ. ಆದರೆ ಸ್ವಯಂ ನಿವೃತ್ತಿ ಪರಿಹಾರ ವಂಚನೆ ವಂಚನೆ ಆಗ್ತಿದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಲ್ಲದೆ ಸ್ವಯಂ ನಿವೃತ್ತಿ ಹೆಸರಲ್ಲಿ ಕಾರ್ಮಿಕರಿಗೆ ಕಂಪನಿ 3.5 ಲಕ್ಷ ರೂಪಾಯಿ ಪರಿಹಾರ ಮಾತ್ರ ಘೋಷಣೆ ಮಾಡಿದೆಯಂತೆ. ಆದರೆ ಕಳೆದ 40 ವರ್ಷಗಳಿಂದ ದುಡಿತಾ ಇರುವ ಕಾರ್ಮಿಕರಿಗೆ ಕಂಪನಿ ಬಿಡಿಗಾಸು ಪರಿಹಾರ ನೀಡಿ ಹೊರ ತಳ್ಳಲು ತಂತ್ರ ಮಾಡಿದೆ. 40 ವರ್ಷ ದುಡಿದ ಕಾರ್ಮಿಕರು ಕಂಪನಿ ನಿಯಮದ ಪ್ರಕಾರ ಹೊಸ ಕಾರ್ಮಿಕರಂತೆ ಪರಿಗಣಿತವಾಗುತ್ತಿದ್ದಾರೆ. ಆದರೆ ಕಾರ್ಮಿಕ ನಿಯಮಗಳ ಅನುಸಾರ ಸ್ವಯಂ ನಿವೃತ್ತಿ ಪರಿಹಾರ ಮೊತ್ತ ಘೋಷಣೆ ಮಾಡಬೇಕು. ಅದ್ಯಾವುದನ್ನ ಮಾಡದೆ ಕಾರ್ಮಿಕ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಹೊರ ಹಾಕುವುದಕ್ಕೆ ಕಂಪನಿ ಮುಂದಾಗಿದೆಯಂತೆ. ಎಕ್ಸೋಜಾಡ್ ಸರ್ ಅವರು ಎಸ್ ತಗೋಪ್ಪ ನಮ್ಗೆ ಕೊಡಲ್ಲ, ನಮ್ಮ ಅಣ್ಣಾರು ತಗೋರಿ ಎಕ್ಸೋಜಾಡ್ ರೀ. ಅವ್ರು ಕೇಳಬೇಕು ಸರ್ ಈ ಥರ ಅಂತಾರೆ ನಮಗೆ. ಎಲ್ಲ ಕಾರ್ಮಿಕರಂದ್ರೆ ಒಂದೇ ತಿಳಿಬೇಕು. ನಾವು ಬಿ ಕಂಪನಿ ಕೆಲಸ ಮಾಡ್ತೀವಿ. ಅವ್ರ 3.5 ಲಕ್ಷ ಆಗಿದೆ ಸರ್. ಸ್ವಲ್ಪ ಚೇಂಜ್ ಮಾಡ್ಕೊಂಡು ಪಾಡ ಸರ್. ಒಳ್ಳೆ ನಮ್ಮ ಒಂದು 6-7 ಲಕ್ಷ ರೂಪಾಯಿ ಹಾಕೊಟ್ಟು ಸರ್ ನಮ್ಮ ಮುಂದೆ ಬಿಡ್ತೀವಿ. ಅದು ಕೊಡ್ಲಿಕ್ಕೆ ಮುಂದೆ ಏನು ಸರ್ ದಂಡ ಸತ್ಯ ಮಾಡ್ತೀವಿ ಸರ್. ಸದ್ಯ ಕಂಪನಿ ವಿರುದ್ಧ ಕಾರ್ಮಿಕರು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಓಂ ಪ್ರಕಾಶ್ H. ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಅವರೆಲ್ಲರೂ ಆ ಕಂಪನಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬರ್ತಿದ್ರು. ಇನ್ನು ಹಲವು ವರ್ಷ ಕೆಲಸ ಮಾಡುವ ವಯಸ್ಸು ಇದೆ. ಆದರೆ ಕಂಪನಿಯ ಅದೊಂದು ನಿರ್ಧಾರದಿಂದ ಕಾರ್ಮಿಕರನ್ನ ದಿಕ್ಕಾಪಾಲಾಗುವಂತೆ ಮಾಡಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಎಸಿಸಿ ಸಿಮೆಂಟ್ ಕಾರ್ಖಾನೆ ವಿರುದ್ಧ ಕಿಚ್ಚು, ಕೆಲಸದಿಂದ ಹೊರಹಾಕುವ ಕುತಂತ್ರ ಆರೋಪ. ಕಷ್ಟನ ಸುಖಾನು ಇಷ್ಟು ದಿನ ನೆಮ್ಮದಿಯಾಗಿ 2 ಹೊತ್ತಿನ ಊಟ ಮಾಡ್ತಿದ್ವಿ. ಆದ್ರೆ ಇದೀಗ ಆ ಊಟಕ್ಕೆ ಕನ್ನ ಬೀಳ್ತಾ ಇದೆ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇರುವ ಕಾರ್ಮಿಕರು. ಫ್ಯಾಕ್ಟರಿ ಮುಂಭಾಗದಲ್ಲಿ ಜಮಾವಣೆಗೊಂಡ ನೂರಾರು ಕಾರ್ಮಿಕರು. ಫ್ಯಾಕ್ಟರಿ ತೆಗೆದುಕೊಂಡ ಸಿಮೆಂಟ್ ಕಾರ್ಖಾನೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದ ಕಾರ್ಮಿಕರನ್ನ ಇದೀಗ ಫ್ಯಾಕ್ಟರಿ ಸ್ವಯಂ ನಿವೃತ್ತಿ ಮೂಲಕ ಕಂಪನಿಯಿಂದ ಹೊರಹಾಕುವುದಕ್ಕೆ ಮುಂದಾಗಿದೆ. ಸ್ವಯಂ ನಿವೃತ್ತಿ ಹೆಸರಲ್ಲಿ 500ಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕಾರ್ಮಿಕರು ಫ್ಯಾಕ್ಟರಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಮೊದಲು ST% ಬಲ್ಲಿ ಇದ್ದೇವ್ರಿ. ಅವ್ರದ್ದು ಹತ್ರ ಏನದ 15 ವರ್ಷ ಮಾಡೀವ್ರಿ. ಮಾಡಿದ ನಂತರ ಏನದಲ್ಲ ಕಾಂಟ್ರಾಕ್ಟ್ ಚೇಂಜ್ ಮಾಡಿದ್ರಿ. ಮಾಡಿದ್ಮ್ಯಾಗ ಏನಾದ್ರೂ ಗೊತ್ತದ ಈಗ ಏನಲ್ಲಕತ್ತಾರ್ರಿ ನಿಮ್ಮದು
ನ್ಯೂ ಜಾಯ್ನಿಂಗ್ ಅದ. ಈಗ ಅದು ಹಿಂದಿಂದ ಸರ್ವಿಸ್ ಹೆಂಗ್ ಮಾಡ್ಬೇಕು ಸರ್? ಇದ್ರದ್ದು ನಮಗೆ ಏನದಲ್ಲ ಪರಿಹಾರ ಏನು ಇದು ಮಾಡಲ್ಲಾಗ್ಯಾರ. ಈಗ ಏನಾದ್ರು ನಾವು ಅಂದ್ರೆ ಅನ್ಲಕ್ ಹೋದ್ರೆ ನೀವು ನ್ಯೂ ಜಾಯ್ನಿಂಗ್ ಅದ, ನಿಮಗೆ ಏನು ಸಿಗೋದಿಲ್ಲ ಮುಂದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನ್ ಮಾಡ್ಬೇಕು ಸರ್? ಇನ್ನು ದುಡಿಯಲು ಶಕ್ತಿ ಹೊಂದಿರುವಂತ ಕಾರ್ಮಿಕರಿಗೆ ಕೆಲಸ ಕೊಡಬೇಕಾದ ಕಂಪನಿ ಇದೀಗ ಸ್ವಯಂ ನಿವೃತ್ತಿ ಆಫರ್ ಆಮಿಷವೊಡ್ಡಿ ಕೆಲಸದಿಂದ ತೆಗೆದುಹಾಕುವ ಹುನ್ನಾರ ಮಾಡಿದೆಯಂತೆ. 15 ವರ್ಷ ಸೇವಾ ಅವಧಿ ಇರುವ ಕಾರ್ಮಿಕರಿಗೆ ಸ್ವಯಂ ನಿವೃತ್ತಿ ಅಗತ್ಯವಿಲ್ಲ. 10 ವರ್ಷ ಅವಧಿ ಇರುವಂತ ಅನಾರೋಗ್ಯ ಕಾರ್ಮಿಕರಿಗೆ ಇದರ ಅವಕಾಶ ದೊರೆಯಬೇಕು. ಆದರೆ ಅದನ್ನು ಬಿಟ್ಟು ಬೇಕಾಬಿಟ್ಟಿ ನಿಯಮಗಳನ್ನ ಮುಂದಿಟ್ಟು ಕಂಪನಿ ನಮ್ಮ ಭವಿಷ್ಯದೊಂದಿಗೆ ಚೆಲ್ಲಾಟವಾಡ್ತಾ ಇದೆ ಅಂತ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏಕಾಏಕಿಯಾಗಿ ಸ್ವಯಂ ನಿವೃತ್ತಿ ತೆಗೆದುಕೊಳ್ಳುವಂತೆ ಸೂಚನೆಯನ್ನು ನೀಡಿರುವಂಥದ್ದು ಸಾಕಷ್ಟು ಖಂಡನೀಯ ಅನ್ನುವಂಥ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಹಾಗಾಗಿ ಕಾರ್ಮಿಕ ಇಲಾಖೆ ನಮ್ಮ ನೆರವಿಗೆ ಧಾವಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಆ ಎಲ್ಲ ಕಾರ್ಮಿಕರು ಹೋರಾಟವನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಾರ್ಮಿಕ ಇಲಾಖೆಯ ನೀತಿ ನಿಯಮಗಳೇನಿದೆ ಅದೆಲ್ಲವನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿರುವಂಥ ಫ್ಯಾಕ್ಟರಿ ನಮ್ಮನ್ನು ಏನು ಕೆಲಸದಿಂದ ಕೈ ಬಿಡೋದಕ್ಕೆ ಮುಂದಾಗಿರುವಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. 40 ವರ್ಷ ದುಡಿದ ಕಾರ್ಮಿಕರು ಕಂಪನಿಯ ನಿಯಮದ ಪ್ರಕಾರ ಹೊಸ ಕಾರ್ಮಿಕರಂತೆ ಪರಿಗಣಿಸ್ತಾ ಇದ್ದಾರೆ. ಆದರೆ ಸ್ವಯಂ ನಿವೃತ್ತಿ ಪರಿಹಾರ ವಂಚನೆ ವಂಚನೆ ಆಗ್ತಿದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಲ್ಲದೆ ಸ್ವಯಂ ನಿವೃತ್ತಿ ಹೆಸರಲ್ಲಿ ಕಾರ್ಮಿಕರಿಗೆ ಕಂಪನಿ 3.5 ಲಕ್ಷ ರೂಪಾಯಿ ಪರಿಹಾರ ಮಾತ್ರ ಘೋಷಣೆ ಮಾಡಿದೆಯಂತೆ. ಆದರೆ ಕಳೆದ 40 ವರ್ಷಗಳಿಂದ ದುಡಿತಾ ಇರುವ ಕಾರ್ಮಿಕರಿಗೆ ಕಂಪನಿ ಬಿಡಿಗಾಸು ಪರಿಹಾರ ನೀಡಿ ಹೊರ ತಳ್ಳಲು ತಂತ್ರ ಮಾಡಿದೆ. 40 ವರ್ಷ ದುಡಿದ ಕಾರ್ಮಿಕರು ಕಂಪನಿ ನಿಯಮದ ಪ್ರಕಾರ ಹೊಸ ಕಾರ್ಮಿಕರಂತೆ ಪರಿಗಣಿತವಾಗುತ್ತಿದ್ದಾರೆ. ಆದರೆ ಕಾರ್ಮಿಕ ನಿಯಮಗಳ ಅನುಸಾರ ಸ್ವಯಂ ನಿವೃತ್ತಿ ಪರಿಹಾರ ಮೊತ್ತ ಘೋಷಣೆ ಮಾಡಬೇಕು. ಅದ್ಯಾವುದನ್ನ ಮಾಡದೆ ಕಾರ್ಮಿಕ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಹೊರ ಹಾಕುವುದಕ್ಕೆ ಕಂಪನಿ ಮುಂದಾಗಿದೆಯಂತೆ. ಅದು ಎಕ್ಸೋಜಾಡ್ ಸರ್, ಅವರು ಎಸ್ ಸಿ ತಗೋಪ್ಪ ಇಷ್ಟ ನಾವು ಕೊಡಲ್ಲ, ನಮ್ಮ ಅಣ್ಣಾರು ತಗೋರಿ ಎಕ್ಸೋಜಾಡ್ ರೀ. ಅವ್ರು ಕೇಳಬೇಕು ಸರ್, ಈ ಥರ ಅಂತಾರೆ ನಮಗೆ. ಎಲ್ಲ ಕಾರ್ಮಿಕರಂದ್ರೆ ಒಂದೇ ತಿಳಿಬೇಕು. ನಾವು ಬಿ ಕಂಪನಿ ಕೆಲಸ ಮಾಡ್ತೀವಿ. ಅವ್ರ 3.5 ಲಕ್ಷ ಹಾಕಿದ್ರೆ ಸರ್, ಸ್ವಲ್ಪ ಚೇಂಜ್ ಮಾಡಿದ್ರೆ ನಮ್ಮ ಒಂದು 6-7 ಲಕ್ಷ ರೂಪಾಯಿ ಹಾಕೊಟ್ಟು ಸರ್, ನಮ್ಮ ಮುಂದೆ ಬಿಡ್ತೀವಿ. ಅದು ಕೊಡ್ಲಿಕ್ಕೆ ಮುಂದೆ ಏನಿಸ್ತದೆ ದಂಡ ಸತ್ತಿದ್ರೆ ಮಾಡ್ತೀವಿ ಸರ್. ಸದ್ಯ ಕಂಪನಿ ವಿರುದ್ಧ ಕಾರ್ಮಿಕರು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಓಂ ಪ್ರಕಾಶ್ H 300, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನಮ್ಮ ಒಂದು 6-7 ಲಕ್ಷ ರೂಪಾಯಿ ಹಾಕೊಟ್ಟು ಸರ್, ನಮ್ಮ ಮುಂದೆ ಬಿಡ್ತೀವಿ. ಅದು ಕೊಡ್ಲಿಕ್ಕೆ ಮುಂದೆ ಏನಿಸ್ತದೆ ದಂಡ ಸತ್ತಿದ್ರೆ ಮಾಡ್ತೀವಿ ಸರ್. ಸದ್ಯ ಕಂಪನಿ ವಿರುದ್ಧ ಕಾರ್ಮಿಕರು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಓಂ ಪ್ರಕಾಶ್ H 300, ರಿಪಬ್ಲಿಕ್ ಕನ್ನಡ, ಕಲಬುರಗಿ.